ಶ್ರೀದೇವಿ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಮಾಸ್ಟರ್ನ ಕ್ರಿಯಾಯೋಗ ಮಾಸ್ಟರ್ನ ಕರೆಸಿದ್ವಿ. ತುಂಬ ಚೆನ್ನಾಗಿ ಕ್ರಿಯಾಯೋಗ ಹೇಳ್ಕೊಟ್ಟಿದ್ದಾರೆ. ನನಗೆ ಮೈಗ್ರೇನ್ ಇತ್ತು. ನನ್ನ ತಂದೆಗೆ ಮೊಣಕಾಲು ನೋವು ಈ ಥರ ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಹೆಲ್ತ್ ಇಶ್ಯೂಸ್ ಎಲ್ಲರಿಗೂ ಇರುತ್ತಲ್ಲ, ಹಾಗೆ ಇತ್ತು. ಒಂದು ಸಲ ಮಾಡಿಸಿದ್ದಕ್ಕೇ ನಮಗೆ ತುಂಬ ಚೆನ್ನಾಗಿ ಮೈಗ್ರೇನು ಇಷ್ಟೊತ್ತು ಇತ್ತು. ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಇದ್ದಿದ್ದ ಮೈಗ್ರೇನ್ ಈಗ ಆಲ್ರೆಡಿ ಇಲ್ಲ. ಸೊ ದಿನನಿತ್ಯ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಖಂಡಿತ ವಾಸಿ ಆಗುತ್ತೆ ಅಂತ ನನ್ನ ನಂಬಿಕೆ. Your name, what is your opinion? Tell me. After Kriyaga, what is your experience? ನನ್ನ ಹೆಸರು ಗೋವಿಂದರಾಜು ಅಂತ, ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಕಾಲು ಉರಿ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು. ಸೊ ಮಾಸ್ಟ್ರನ್ನ ಕರೆಸಿ, ದೇವುಡು ಮಾಸ್ಟ್ರನ್ನ ಕರೆಸಿ ನಾವು ಇಲ್ಲಿಗೆ, ಅವರಿಂದ ನಾವು ಸುಮಾರು ಕಾರ್ಯಕ್ರಮಗಳನ್ನ, ವಿಷಯಗಳ್ನ ಎಲ್ಲ ಅವರಿಂದ ತಿಳ್ಕೊಂಡಿದ್ದೀವಿ. ಅವರು ಚೆನ್ನಾಗಿ ನಮಗೆ ತಿಳುವಳಿಕೆ ಮಾಡಿಸಿದ್ದಾರೆ. ನಮಗೂ ಸಹ ಆ ಕ್ರಿಯೆನ ಮಾಡಿಸಿದ್ದಾರೆ. ಮಾಡಿಸಿದ್ರಿಂದ ಆ ಅನುಭವ ನಮಗೆ ಚೆನ್ನಾಗಾಗಿದೆ. ಸೊ ಆದಮೇಲೆ ಮಾಡ್ಸೋಕ್ಕೆ ಮೊದಲಿದ್ದಂಥ ಒಂದು ನೋವು ಮಾಡಿಸಾದ್ಮೇಲೆ ನಮಗೆ ಎಷ್ಟೋ ಸುಮಾರು ಕಡಿಮೆ ಆಗಿರೋದು ಒಂದು ಫೀಲಿಂಗ್ ಬಂದಿದೆ. ಸೊ ಇದು ತುಂಬ ಚೆನ್ನಾಗಿದೆ. ಇದನ್ನು ಎಲ್ಲರೂ ಅರ್ಥಕೊಂಡ್ರೆ, ಇದನ್ನು ಅಳವಡಿಸ್ಕೊಂಡ್ರೆ ಈ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಗಜಲಕ್ಷ್ಮಿ. ದೇವುಡು ಅನ್ನೋ ಮಾಸ್ಟ್ರನ್ನ ಕರೆಸಿದ್ವಿ ಮನೆಗೆ. ನನಗೆ ಕಾಲು ಪಾದಗಳು ತುಂಬ ಜೋಮಿತ್ತು. ಅದು ಅವ್ರು ಹೇಳಿಕೊಟ್ಟು ಎಲ್ಲ ಮಾಡಿಸಿದ್ಮೇಲೆ ಸ್ವಲ್ಪ ಕ್ಲಿಯರ್ ಆಗಿದೆ. ಅದು ದಿವಸ ಮಾಡ್ತಾಯಿದ್ರೆ ವಾಸಿ ಆಗುತ್ತೆ. ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ. ಶರೀರದಲ್ಲಿ ಯಾವುದೇ ರೀತಿ ಇಶ್ಯೂಸ್ ಇದ್ದರೆ ಅದೆಲ್ಲ ಹೊರಟೋಗುತ್ತೆ. చెప్పండి. ನಿನಗೇನು ಅನ್ಸುತ್ತೆ ಹೇಳೋದು. ನನ್ನ ಹೆಸರು ರತ್ನ ಅಂತ, ವಿದ್ಯಾನಪುರದಿಂದ ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ಮನೆಗೆ ಬಂದಿದ್ದೆ. ಅಲ್ಲಿ ಮಾಸ್ಟ್ರು ಬಂದಿದ್ದರು, ದೇವರು ಅಂತ ಮಾಸ್ಟ್ರು, ಗೊತ್ತಿಲ್ಲ. ನಾನು ಇವತ್ತಿಂದ ಅದು ಅವರೆಲ್ಲ ಹೇಳ್ಕೊಟ್ರು. ಮತ್ತು ಪ್ರಾಣಾಯಾಮ ಅದೆಲ್ಲ ಮಾಡಿದ್ರೆ ಎಲ್ಲ ಉಸಿರಾಟಕ್ಕೆ ತೊಂದರೆ, ಕಾಲು ನೋವು, ಬೆನ್ನು ನೋವು ಎಲ್ಲ ಹೋಗುತ್ತೆ. ಎಲ್ಲರೂ ಇದೇ ಥರ ಮೆಡಿಟೇಷನ್ ಮಾಡಿದ್ರೆ ಆದಷ್ಟು ನಿಮಗೂ ಎಲ್ಲ ಥರ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ఎందుకు అట్లా చెప్తే యు ఆర్ నాట్ పరమాత్మ, యు ఆర్ బాడీ స్టేజ్. బాడీ స్టేజ్ వాళ్ళు చెప్పరు. పరమాత్మ స్టేజ్ ఈజ్ టెల్లింగ్. చెప్పండి, అలా అనకూడదు. అబ్జెక్షన్ చేస్తే యు ఆర్ బాడీ స్టేజ్. నేను ఎక్కడ మీకు పరిచయమేనాను? ನನ್ನ ಹೆಸರು ಲಕ್ಷ್ಮಿ ಅಂತ. ಒಂದ್ಸರಿ PMC ಹೋಗಿದ್ದೆ, ಪಿರಮಿಡ್ ವ್ಯಾಲಿಗೆ ಹೋಗಿದ್ದೆ. ಅವಾಗ ಸಡನ್ ಆಗಿ ಇವ್ರು ಇದ್ದಕ್ಕಿದ್ದಂಗೆ ಬಂದು ಕ್ರಿಯೆ ಮಾಡಿ ಅಂತ ಹೇಳಿದ್ರು. ಕಾಲು ನೋವಿತ್ತು ನನಗೆ. ಅವಾಗ ಅದು ಮಾಡಿದ ತಕ್ಷಣನೇ ಅದನ್ನು ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಒಂದು ಸ್ವಲ್ಪ ಕಡಿಮೆ ಆಯಿತು. ನನ್ನ ಫ್ರೆಂಡು ಬ್ಯಾಂಗ್ಳೂರಲ್ಲಿದ್ದಾಳೆ, ಶ್ರೀದೇವಿ ಅಂತ. ಅವಳು ಈ ಮಾಸ್ಟರ್ನ ಕರೆಸಿದ್ರು. ಬರ್ತೀಯಾ ಅಂತ ಕೇಳಿದ್ರು. ನಾನು ಇಮಿಡಿಯೇಟ್ಲಿ ಬಂದರೆ ಎಲ್ರಿಗೂ ಒಂದು ಕ್ರಿಯೆ ಹೇಳ್ಕೊಟ್ರು. ಈ ಕ್ರಿಯೆ ಹೇಳ್ಕೊಟ್ಟಿರೋದ್ರಿಂದ ಸುಮಾರು ಚೆನ್ನಾಗಿ ಅನ್ನಿಸ್ತಾ ಇದೆ. ಬಾಡಿ ತುಂಬ ಲೈಟ್ ಅಂತ ಫೀಲ್ ಆಗ್ತಾ ಇದೆ ನಮಗೆ. ಇದರಿಂದ ತುಂಬ ಜನ ಉಪಯೋಗ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಇದಷ್ಟೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವೇ ಫೀಲ್ ಮಾಡಿ ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ.